ಪಲ್ಲವಿ ಆರಾಮದಿಯಾಮ ನೀನು? ಹ್ಞೂ ರೀ ಅತ್ತರ, ಆರಾಮದೀನಿ. ಪಾಪು ಹೆಂಗೈತಂತ್ರಿ? ಇನ್ನೂ ಕರ್ಕೊಂಬಂದಿಲ್ಲಲ್ಲ ಡಾಕ್ಟ್ರು? ಅಯ್ಯೋ ಪಲ್ಲವಿ, ನೀನೇನೋ ಗಾಬರಿ ಹಾಕೋಬೇಡ. ನಮ್ಮ ಮಗಳು ಆರಾಮದಳ. ಇವಾಗ ತಾನೇ ಇಲ್ಲಿ ಹೊರಗಡೆ ಬಂದಾಳ. ಇಷ್ಟು ದಿನ ನೀನು ಹೊಟ್ಟೆನಲ್ಲಿದ್ಲ, ಇವಾಗ ಹೊರಗಡೆ ಬಂದಲ್ಲ. ಈ ವಾತಾವರಣಕ್ಕೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಡಾಕ್ಟ್ರ್ ಕರ್ಕೊಂಡೋಗಿ ಅಲ್ಲಿ ಚೆಕಪ್ ಎಲ್ಲ ಮಾಡಾಕೊಂತಾರೆ. ನೀನೇನು ಹೆದರ್ಕೋಬೇಡ. ನಿನ್ನ ಮಗಳಲ್ಲ, ನನ್ನ ಮಗಳು ಆರಾಮಾಗಿದ್ದಾಳೆ, ಸರಿನಾ? ಸರಿ ರೀ. ಅತ್ತೆ ಮಾವ, ನಿಮಗೆಲ್ಲ ಖುಷಿ ಆಯ್ತಾ ಮಗಳು ಹುಟ್ಟಿದ್ದೆ? ಅಯ್ಯೋ ಮಗಳ, ಖುಷಿ ಅಂತ ಕೇಳಾಕುಂತಿಲ್ಲಮ್ಮ. ನಮಗಂತೂ ಎಷ್ಟು ಖುಷಿ ಆಗುಂತಿದೆ ಅಂದರೆ, ನಾವು ನಿಜ ಹೇಳ್ಬೇಕಂದ್ರೆ ನಮ್ಗೆ ಹೆಣ್ಣು ಪಾಪ ಹುಟ್ಟಬೇಕಂತನ ಭಾಳ ಆಸೆ ಇಟ್ಕೊಂಡಿದ್ವಿ. ನಿಂದ ನಮ್ಮ ಮನೆಗೆ ಲಕ್ಷ್ಮಿ ಬರೋಂಗಾತ ಗೊತ್ತಾ. ನಮ್ಗಂತೂ ಭಾಳ ಖುಷಿ ಆಗಿತ್ತು ನೋಡವ್ವ. ಅಯ್ಯೋ ಪಲ್ಲವಿ, ಮನೆಯನ್ನಾರು ಎಲ್ಲರೂ ಖುಷಿ ಆಗಾರ, ನೀನು ಅಷ್ಟೇ ಆರಾಮಾಗಿರ. ಹೂನವ ಪಲ್ಲವಿ, ನೀನು ಆರಾಮಾಗಿರು. ಇನ್ಮೇಲೆ ಭಾಳ ಹುಷಾರಾಗಿರ್ಬೇಕು ನೀನು. ಈಗ ನೀನು ಬಾಣಂತಿ, ಹೊರಗಡೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಡಾಕ್ಟ್ರಿಗೆ ಕೇಳ್ತೀನಿ ಈಗ ಏನು ಕೊಡ್ಬೇಕ್ರಿ ಅಂತಂದು ಕೇಳಿ, ನೀನು ಗಂಜಿ ಕೊಡಂದ್ರೆ ಗಂಜಿ ಮಾಡ್ಕೊಂಬಂದು ಕೊಡ್ತೀನಂತೆ, ಸರಿಯಾಮ? ಇಲ್ಲ ಚಹಾ ಬಿಸ್ಕಿಟ್ ಕೊಟ್ಟರು ನಡೆಯುತ್ತಾ, ಹಂಗೇನಾರ ಅಂದ್ರೆ ಕೇಳ್ಕೊಂಬರ್ತೀನಿ. ಕೇಳ್ಕೊಂಬಂದು ಎಷ್ಟೊತ್ತಿಗೆ ಕೊಡಬೇಕು ಏನು ಅಂತ ಕೇಳ್ಕೊಂಬಂದು ಕೊಡ್ತೀನಿ. ಅವ ಈಗೇನಾರು ಹೊಟ್ಟೆ ಹಸ್ತೈತನವ ಬಾಣ? ಇಲ್ಲ ರೀ ಅತ್ತರ, ಇನ್ನೇನು ಹಸುವಾಗಿಲ್ಲ. ನನ್ನ ಮಗಳ ಮುಖ ನೋಡೋಷ್ಟಿಗೆ ನಂಗೆ ಹೊಟ್ಟೆನೇ ತುಂಬ್ದಂಗೆ ಆಯಿತು. ಭಾಳ ಖುಷಿ ಆತ್ರಿ ಅತ್ತರ ನನಗೂ ನನ್ನ ಮಗಳನ್ನ ನೋಡಿ. ಅಯ್ಯೋ, ನಿನ್ನ ಗಂಡಗಂತೂ ಎಷ್ಟು ಖುಷಿ ಆತಂದ್ರೆ, ಮಗಳನ್ನ ಹಂಗೆ ನೋಡಿದ ತಕ್ಷಣ ಎತ್ಕೊಂಡು ಪಪ್ಪಿ ಕೊಟ್ಟು ಮತ್ತು ನರ್ಸ್ ಕೈಯಾಗ ಕಳಿಸಿರೋ ಗೊತ್ತನ, ನಮ್ಗೆಲ್ರಿಗೂ ಭಾಳ ಖುಷಿ ಆಯ್ತವ. ಅಂದಂಗೆ ನಿಮ್ಮ ತವ್ರ ಮನೆಯವರು ಎಲ್ಲರೂ ಬಂದಾರ. ಈಗ ನಾವು ಹೊರಗಡೆ ಹೋಗ್ತೀವಿ, ಅವ್ರು ಒಳಗಡೆ ಮಾತಾಡ್ಸಕ್ಕೆ ಬರ್ತಾರೆ. ಡಾಕ್ಟ್ರು ಎಲ್ಲರೂ ಒಮ್ಮಿಗೆ ಹೋಗಕ್ಕೆ ಹೋಗ್ಬೇಡ್ರಿ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತಂದ್ರೆ, ಅದಕ್ಕೆ ನಾವು ಮೊದಲು ಬಂದ್ವಿ, ಇವಾಗ ಅವರು ಬರ್ತಾರೆ. ಅವ್ರ ಜೊತೆನೂ ಮಾತಾಡವ, ಆದ್ರೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಕೆಳಗಡೆ ಹೊಲಿಗೆ ಎಲ್ಲ ಹಾಕಿರ್ತಾರಲ್ಲವ, ಅದಕ್ಕೆ ಆದಷ್ಟು ಹುಷಾರಾಗಿರು. ಸರಿ ರೀ ಅತ್ತರ. ಅಂದಂಗೆ ಯಾರ್ಯಾರು ಬಂದಾರಿ ಅತ್ತರ? ಅಯ್ಯೋ, ಊರಿಂದ ಎಲ್ಲರೂ ನಿಮ್ಮ ಮನೆಯವ್ರು ಅಷ್ಟು ಗಾಡಿ ಮಾಡ್ಕೊಂಡ ಬಂದಾರ. ಇಲ್ಲೊಂದು ಸ್ವಲ್ಪ ಜನ ಅದಾರ, ಆಮೇಲೆ ನೇತ್ರವ್ರ ಮನ್ಯಾಗ ಒಂದು ಸ್ವಲ್ಪ ಜನ ಅದಾರ. ಅವರಿಗೂ ಫೋನ್ ಹಚ್ಚೇಳಿವಿ, ಅವರು ಬರ್ತೀನಂತ ಅಂದಾರ. ಇವರು ಬಂದಾರ, ಮಾತಾಡ್ಸ್ತಾರ. ನೀನು ಹುಷಾರಾಗಿರುವ. ನಿನಗೇನಾರ ಹಸಿತ, ನಾ ಈಗ ಮೊದಲು ಹೋಗಿ ಡಾಕ್ಟರ್ ಕೇಳ್ಕೊಂಬರ್ತೀನಿ. ನಿಂಗೇನಾರ ನೋವು ಅನಿಸ್ತು, ತ್ರಾಸು ಅನಿಸ್ತಂದ್ರೆ ಹೇಳವ, ಏನೂ ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡ. ಸರಿ ಆತ್ರಿ ಅತ್ತರ. ಲೀಲವ, ನಡಿ ಪಾಪ ಅವರು ಮಾತಾಡ್ಸ್ತೀನಂತ ಅಂದಾರಲ್ಲ, ಅವರು ಮಾತಾಡ್ಸ್ಲಿ, ಮತ್ತು ಆಮೇಲೆ ನಾವು ಬಂದ್ರೆ ನಡ್ರಿ. ಸರಿ ರೀ ಅತ್ಯಾರ, ನೀವು ಹೇಳೋದು. ಪಲ್ಲವಿ, ಹುಷಾರು ನೋಡವ, ಹಿಂಗೆ ಏನಾರ ಬೇಕಂದ್ರೆ ಕರಿ. ಸರಿ ರೀ ಮಾವರ. ಕಂಗ್ರ್ಯಾಚುಲೇಷನ್ಸ್ ಪಲ್ಲವಿ. ಥ್ಯಾಂಕ್ ಯು ಅಣ್ಣ. ಪಲ್ಲವಿ, ಆರಾಮದಿಯಾವ? ಈಗ ಹೆಂಗೆ ಅನ್ಸಾಕುಂತೈತಿ? ಹ್ಞೂ ಅತ್ತಿಗೆಮ್ಮ, ಆರಾಮದೀನಿ ಇವಾಗ. ಈಗ ಹೆಂಗೆ ಅನ್ಸಾಕುಂತೈತಿ ಹೊಟ್ಟೆ ಎಲ್ಲ? ಇಷ್ಟು ದಿನ ನೀನು ಮಗಳನ್ನ ಹೊತ್ಕೊಂಡಿದ್ದಿ, ಇವಾಗ ಮಗಳು ಹೊರಗಡೆ ಬಂದ್ಲು, ಹೊಟ್ಟೆ ಎಲ್ಲ ಹೆಂಗೆ ಅನ್ಸಾಕುಂತೈತಿ? ಅಯ್ಯೋ ಅತ್ತಿಗೆಮ್ಮ, ಇಷ್ಟು ದಿನ ಹೊಟ್ಟೆನಲ್ಲಿ ಪಾಪು ಇತ್ತಲ್ಲ, ಹೊಟ್ಟೆ ಒಂದು ಸ್ವಲ್ಪ ವಜ್ಜೆ ಅನ್ನಿಸ್ತಿತ್ತು. ಇವಾಗಂತೂ ಏನೋ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ನನ್ನ ಮಗಳು ಹೊರಗಡೆ ಬಂದ ತಕ್ಷಣ ಏನೋ ಭಾರ ಇಳ್ದಂಗೆ ಆಗ್ಬಿಡ್ತು ಇವಾಗ ನನಗೆ. ಆದರೂ ನನ್ನ ಮಗಳು ನೋಡಿ ನಂಗಂತೂ ಭಾಳ ಖುಷಿ ಆಯ್ತು. ನೀವು ನೋಡಿದ್ರಾ ನನ್ನ ಮಗಳನ್ನ? ಹ್ಞೂನವ್ವ, ನೋಡಿದ್ವಿ. ಅದು ಏನೋ ಮಕ್ಕಳು ಡಾಕ್ಟ್ರ್ ಬಂದಾರಂತಲ್ಲ ನೋಡಾಕ, ಅಲ್ಲಿ ಕರ್ಕೊಂಡೋಗಾರ. ನಾವು ನೋಡಿದ್ವಿ. ಚಂದದ ನಿನ್ನ ಮಗಳಂತೂ ಪೂರ್ತಿ ನಿನ್ನ ಗಂಡನ ಹೊತ್ತು ಬಿಟ್ಟಾಳ ನೋಡು. ಓ ಪಲ್ಲವಿ, ನಿನ್ನ ಗಂಡ ಅಂತೂ ಫುಲ್ಲು ಖುಷಿ ಆಗ್ಬಿಟ್ಟ ಮಗಳನ್ನ ನೋಡೋಷ್ಟಿಗೆ. ಅಂತೂ ನನಗೂ ಸೊಸಿ ಕೊಟ್ಟು ಬಿಡವ. ಹೌದಾ ಅಣ್ಣ? ಹ್ಞೂ ಅಣ್ಣ, ನಿನಗೆ ಸೊಸಿ ಕೊಟ್ಟಿನಿ ನೋಡು. ಅಂದಂಗೆ ಅತ್ತಿಗೆಮ್ಮ, ನೇತ್ರ ಅವರೆಲ್ಲ ಬಂದಿಲ್ವಾ? ಬರಾಕುಂತಾರವ, ಅವ್ರಿಗೂ ಫೋನ್ ಹಚ್ಚಿ ಹೇಳೈತಿ, ಬರಾಕುಂತಾರ. ಇಲ್ಲೂ ಆಸ್ಪತ್ರೆಯಾಗ ಭಾಳ ಮಂದಿ ಬಿಡಂಗಿಲ್ಲಂತ ಯವ್ವ. ಅದಕ್ಕೆ ಇವಾಗ ನಾವು ಆ ಕಡೆ ಹೊರಗಡೆ ಹೋಗ್ಬೇಕು, ಅವ್ರನ್ನ ಒಳಗಡೆ ಬಿಡ್ತಾರೆ. ಅಷ್ಟ್ರೂ ಅಂದ್ರೆ ಆಸ್ಪತ್ರೆಗೆ ಬಿಡಂಗಿಲ್ಲಂತ. ಹ್ಞೂ ಅತ್ತಿಗೆಮ್ಮ, ಭಾಳ ಜನನ ಆಸ್ಪತ್ರೆಯಲ್ಲಿ ಬಿಡೋದೇ ಇಲ್ಲ. ಅತ್ತಿಗೆಮ್ಮ, ನೀವೆಲ್ಲರೂ ಮಾತಾಡ್ತೀರಿ, ನಾವು ಅವ್ನು ಕಳಿಸ್ತೀನಂತ. ಹಾಂ ಸರಿನಪ್ಪ. ಅಂದಂಗೆ ನಿನಗೆ ಗಂಜಿ ಮಾಡ್ಕೊಂಬರಕ್ಕೆ ಹೇಳೀನಿ. ಹೆಂಗೋ ನೇತ್ರವನ್ ಮನ್ಯಾಗ ಇದ್ಲಲ್ಲ ಸರಸ್ವತಿ ಹೇಳೀನಿ ನಿಂಗೆ ಗಂಜಿ ಮಾಡ್ಕೊಂಬರಕ್ಕೆ, ಬಿಸಿದ ರವದ ಗಂಜಿ. ನಿಮ್ಮ ಅತ್ತಿನೂ ಡಾಕ್ಟರ್ನಾಗ ಕೇಳ್ಕೊಂಬರಕಂತ ಹೋಗ, ಅವರು ಕೊಡು ಅಂತ ಅನ್ಬೋದು. ಬಿಸಿದು ತಂದ ತಕ್ಷಣ ಕುಡಿದು ಬಿಡವ, ಅಂದ್ರೆ ಒಂದು ಸ್ವಲ್ಪ ನಿನಗೆ ಸಮಾಧಾನ ಅನಿಸ್ತೈತಿ. ಈಗ ಹೊಟ್ಟೆಯಾಗ ಏನಿಲ್ಲಲ್ಲ, ಹೊಟ್ಟೆ ಫುಲ್ ಖಾಲಿ ಆಗೈತಿ. ಅದಕ್ಕೆ ತಂದ ತಕ್ಷಣ ಕುಡಿದು ಬಿಡವ. ಸರಿ ಅತ್ತಿಗೆಮ್ಮ. ಅಂದಂಗೆ ಎಷ್ಟು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ? ಅಲ್ಲ ಪಲ್ಲವಿ, ಇನ್ನು ಡಿಲಿವರಿ ಆಗಿ ಒಂದು ತಾಸು ಆಗಿಲ್ಲ, ಈಗಲೇ ಡಿಸ್ಚಾರ್ಜ್ ಅಂತ ಅನ್ನಕುಂತೇನು? ಅಯ್ಯೋ ಅತ್ತಿಯಮ್ಮ, ನಂಗೆ ಆಸ್ಪತ್ರೆಗೆ ಇರೋದಕ್ಕಂದ್ರೆ ಆಗೋದೇ ಇಲ್ಲ. ಮನೆಗೆ ಯಾವಾಗ ಹೋಗ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಎಷ್ಟು ದಿನ ಬೇಕ್ರಿ ಅತ್ತಿಯಮ್ಮ? ನಿಂದ ನಾರ್ಮಲ್ ಡಿಲಿವರಿ ಅಲ್ಲವಾ, 3 ದಿನದಾಗ ಇಲ್ಲ 5 ದಿನದಾಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ ತಗೋ. ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿಲ್ಲ, ಯಾಕಂದ್ರೆ ಇಲ್ಲಿಂದ ಸೀದಾ ನಮ್ಮೂರಿಗೆ ಹೋಗೋದು. ನೀ ಬಾಣಂತನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿನ್ನ ಗಂಡನ ಮನೆಗೆ ಹೋಗಂತೆ ಅಂತ.
ಹ್ಞೂ ಅತ್ತಿಗೆಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಹಾಲಲ್ಲಿನೇ ಇಟ್ಟಿದ್ದೀನಿ. ನೀವು ಯಾರು ಅಣ್ಣ ಅವ್ರು ಯಾರಿಗಾರ ಕಳಿಸಿದ್ರೆ ಹೋಗಿ ತೊಗೊಂಡು ಬರ್ತಾರೆ. ನಡೀತೈತಿ, ಎಲ್ಲ ಪ್ಯಾಕ್ ಮಾಡಿಟ್ಟಿನಿ. ಅಂದಂಗೆ ಡೆಲಿವರಿದು ನೋವೆಲ್ಲ ಹೆಂಗೆ ಭಾಳ ಇತ್ತನ? ಭಾಳ ತ್ರಾಸ ಆತನ ನಿನಗೆ? ಅಯ್ಯೋ ಅತ್ತಿಗೆಮ್ಮ, ನೆನೆಸ್ಕೊಂಡ್ರೆ ಈಗಲೂ ಕೈಕಾಲು ನಡಗತ್ತಪ್ಪ ನನಗೆ. ಅಪ್ಪ ಭಾಳ ಅಂದ್ರೆ ಭಾಳ ನೋವು ತಿಂದುಬಿಟ್ಟೆಪ್ಪ ನಾನು. ಆದರೂ ಅತ್ತಿಯರು ಹೇಳಿದ್ರು ನಾರ್ಮಲ್ ಆದ್ರೇನ ಚಲೋ, ನೀ ಗಟ್ಟಿ ಮುಟ್ಟಿರ್ತಿದ್ದಿ, ನಾರ್ಮಲ್ ಆಗಲಿ ಅಂತಂದಿದ್ರು. ಅವನು ನಾರ್ಮಲ್ ಆದ್ರೇನ ಚಲೋ ಅಂದಿದ್ರು. ಅದಕ್ಕೆ ಕಷ್ಟಪಟ್ಟು ಇಲ್ಲ ಡಾಕ್ಟ್ರ್ ನಂಗೆ ನಾರ್ಮಲ್ನ ಆಗಲಿ, ಸಿಸರಿಯನ್ ಬೇಡನೇ ಬೇಡ ಅಂತ ಹೇಳಿದೆ ಡಾಕ್ಟ್ರಿಗೆ. ಹಾಗಾಗಿ ಹಂಗೆ ಹಿಂಗೆ ಮಾಡಿ ನಾರ್ಮಲ್ ಆಗೋಂಗಾಯ್ತು. ಒಟ್ನಲ್ಲಿ ನಾರ್ಮಲ್ ಆಯ್ತಲ್ಲ, ಅಷ್ಟು ಸಾಕು ಅನಿಸ್ತು ಅತ್ತಿಗೆಮ್ಮ ನನಗೆ. ಆದರೂ ಏನು ಹೇಳಿದ್ರು ಅತ್ತಿಗೆಮ್ಮ, ನಾರ್ಮಲರ ಆಗಲಿ ಸಿಸರಿನರ ಆಗಲಿ ತ್ರಾಸಂತೂ ಸೇಮ ಬಿಡೋದು ಅತ್ತಿಗೆಮ್ಮ. ಹ್ಞೂ ನವ, ಮತ್ತು ಒಂದು ಜೀವದಾಗ ಇನ್ನೊಂದು ಜೀವ ಹುಟ್ಟು ಬರೋದಂದ್ರೆ ಏನು ಸಾಮಾನ್ಯ ಅಂತ ಮಾಡಿ ಏನವ ನೀನು? ಯಪ್ಪ, ಅದರ ತ್ರಾಸು ನಾವು ಅನುಭವಿಸಿವಲ್ಲವ. ಈಗ ನೋಡು ಎಷ್ಟು ಆರಾಮದಿದಿ. ಅವಾಗಿನ ಪೂರ್ತಿಯಾಗ ಅದು ನೋವು ಇರ್ತೈತಿ, ಮತ್ತೇನು ಮಾಡೋದವ. ಆದರೂ ಒಂದು ತಿಂಗಳು ಮಾತ್ರ ನೀನು ಭಾಳ ಹುಷಾರಾಗಿರ್ಬೇಕು. ಹೊಲಿಗೆ ಹಾಕಿರ್ತಾರಲ್ಲ, ಒಂದು ತಿಂಗಳು ನೋವು ಇದ್ದೇ ಇರ್ತೈತೆ ಅದು. ನೀನು ನಡೆಯೋಕ್ಕೆಲ್ಲ ಭಾಳ ಕಷ್ಟ ಆಕೈತಿ. ನೀನು ಭಾಳ ಅಂದರೆ ಭಾಳ ಹುಷಾರಾಗಿರ್ಬೇಕು. ಒಮ್ಮಿಗೆ ಇದು ದಡ ದಡ ಎದ್ದು ಅಡ್ಡಾಡೋಂಗಿಲ್ಲ, ಭಾಳ ತನಕ ಕುತ್ಕೊಳೋ ಹಂಗಿಲ್ಲ. ಬಿಸಿ ಬಿಸಿ ನೀರು ಹಾಕೋಬೇಕು. ಆದಷ್ಟು ನೀನು ಎಷ್ಟು ಆರೈಕೆ ಮಾಡ್ಕೋತಿ ನೋಡು, ಅಷ್ಟು ಮುಂದೆ ಗಟ್ಟಿ ಇರ್ತಿದ್ದಿ ನೀನು. ನೀನು ಏನು ಕೆಲಸ ಮಾಡ್ಕೋಬೇಡ, ನಿನ್ನ ಆರೈಕೆ ನೀ ಮಾಡ್ಕೊ. ನಿನ್ನ ಮಗಳದು ತಲೆ ಕೆಡಿಸ್ಕೋಬೇಡ. ಮನ್ಯಾಗ ನಾವೆಲ್ಲರೂ ಇರ್ತೀವಿ, ನೋಡ್ಕೋತೀವಿ. ಒಟ್ನಲ್ಲಿ ನೀನು ಆರಾಮಾಗಿ ಚಂದನ ತಂಗ ರೆಸ್ಟ್ ತೊಗೊಂಡು ಗಟ್ಟಿ ಮುಟ್ಟ ಆಗ. ಒಂದು 5 ತಿಂಗಳು ಏನಾರ ನೀನು ಬಾಣಂತನ ಚಂದನ ತಂಗ ಮಾಡ್ಕೊಂಡು ಆರಾಮ್ ಮುಂದೆ ನೋಡು ಎಷ್ಟು ಗಟ್ಟಿ ಮುಟ್ಟಿರ್ತೀನಿ ನೀನು ಅಂತಂದು. ಸರಿ ಅತ್ತಿಯಮ್ಮ, ನೀವು ಹೇಳ್ದಂಗೆ ಮಾಡ್ತೀನಿ. ಮಗಳ ಪಲ್ಲವಿ ಆರಾಮದಿಯಾವ? ಹ್ಞೂ ಅವ್ವ, ಆರಾಮದೀನಿ. ಯವ್ವ, ಒಟ್ಟಿನಲ್ಲಿ ನಿನ್ನ ಡಿಲವರಿ ಎಲ್ಲ ಚಲೋನ ತಂಗ ಆತಲ್ಲ, ಅಷ್ಟು ಸಾಕಪ್ಪ ಯಪ್ಪ. ನಂಗಂತೂ ಅದ ಚಿಂತೆ ಆತಿತ್ತು. ಹೆಂಗೋ ಒಂದು ನಿನ್ನ ಡಿಲವರಿ ಎಲ್ಲ ಆಯ್ತಲ್ಲ, ಚಲೋ ಆತ. ಹಂಗೆ ಹೊಟ್ಟೆ ಹಸ್ದೈತಾನೆ ನಿನಗೆ? ಈಗ ನಿಮ್ಮ ಅತ್ತಿಗೆಮ್ಮ ಹೇಳಾಳ ಸರಸ್ವತಿಗೆ, ಇದೇನದು ಸಜ್ಜಿಕ ಮಾಡ್ಕೊಂಬರಕ್ಕೆ, ಗಂಜಿ ಮಾಡ್ಕೊಂಬರಕ್ಕೆ. ಅದು ತಂದ ತಕ್ಷಣ ಕುಡಿದು ಬಿಡವ ಬಿಸಿ ಬಿಸಿದು. ಸರಿ ಆತವ, ಕುಡಿತೀನಿ ಅಂತ ತಗೋ. ನಂಗೆ ನನ್ನ ಮಗಳು ನೋಡಂಗೆ ಆಗ್ಬಿಟ್ಟೈತಿ, ಲಗುನ ಕರ್ಕೊಂಬ ಅಂತ ಹೇಳಿದೆಯವ್ವ. ಪಲ್ಲವಿ, ಅದಕ್ಕೆಲ್ಲ ಪಾಪುಗ ಎಲ್ಲ ಚೆಕ್ ಮಾಡಕೊಂತಾರ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಒಳಗಡೆ ಅದೇನ ಅಂತಾರ ಯವ್ವ, ನನಗೆ ಹೇಳಕ್ಕೆ ಬರಲ್ದು, ಬಾಯಾಗ ಬರವಲ್ದು. ಅಲ್ಲಿ ಒಳಗಡೆ ಇಟ್ಟಾರ. ಅದೇನೋ ಹೊಟ್ಟೆಗಿಂದ ಹೊರಗಡೆ ಪಾಪು ಹೊರಗಡೆ ಬಂದಮೇಲೆ ಈ ವಾತಾವರಣಕ್ಕೆಲ್ಲ ಒಂದು ಸ್ವಲ್ಪ ಹೊಂದ್ಕೊಳಕ್ಕೆ ಟೈಮ್ ಹಿಡಿತೈತಲ್ಲ, ಅದಕ್ಕೆ ಅಲ್ಲಿಟ್ಟಾರಂತ. ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಹೆಂಗೋ ನೀನು ಹಾಲು ಕುಡಿಸ್ಬೇಕಲ್ಲ, ಅದಕ್ಕೆ ಅವಾಗ ಕರ್ಕೊಂಡು ಬರ್ತಾರೆ. ಸರಿ ಆಯ್ತು ಅತ್ತಿಗೆಮ್ಮ. ಸರಿ, ಭಾಳ ಹೊತ್ತು ಮಾತಾಡಿ ಬಾಯೆಲ್ಲ ನೋವು ಮಾಡ್ಕೋಬೇಡ. ಇವಾಗ ಸ್ವಲ್ಪ ನೀನು ಭಾಳ ವಿಶ್ರಾಂತಿ ತೊಗೋಬೇಕು. ಇಷ್ಟೋ ತನಕ ಎಷ್ಟು ತ್ರಾಸ ಪಟ್ಟಿರ್ತೀರಿ, ಒಂಥರ ಮೈ ಎಲ್ಲ ಬಡ್ದದ ಒಗ್ದಂಗೆ ಆಗಿರ್ತೈತಿ. ಭಾಳ ಹೊತ್ತು ಮಾತಾಡೋಕೋಬೇಡ. ನೀವು ಸ್ವಲ್ಪ ಆರಾಮಾಗಿ ಮಲ್ಕೋ. ಅವ್ರು ಬರಲಿ, ಎಲ್ಲರೂ ಮನೆಯವರು ಈಗ ಬರಾಕುಂತಾರ, ಇನ್ನು ಬಿಟ್ಟಾರ ಏನಾಗಲ್ಲೇ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಒಂಚೂರು ಮಾತಾಡಿ ಮಕ್ಕೊಂಬಿಡು. ನೀನು ಬಂದರೆ ಎಲ್ಲರ ಜೊತೆ ಮಾತಾಡ್ಬೇಕಂತ ಏನಿಲ್ಲ. ನೀನು ಪಾಡಿಗೆ ನೀ ಮಕ್ಕೋ, ಯಾರು ಬಂದರಿಗೆ ನಾವು ಹೇಳ್ತೀವಂತ. ಸರಿ ಆಯ್ತು ಅತ್ತಿಗೆಮ್ಮ. ಅತ್ಯಾರ ಅಂದಂಗೆ ಈಗ ಪಲ್ಲವಿಗೆ ಇಲ್ಲಿ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಐತಾನೆ ಏನಂತ ಒಂದು ಸ್ವಲ್ಪ ಕೇಳನ್ರಿ ಅತ್ಯಾರ. ಅಳಿಯಂದ್ರಿಗೆ ಇಲ್ಲ ಇವ್ರ ಅತ್ತೆ ಪಲ್ಲವಿಯರ ಅತ್ತೆಗೆ. ಯಾಕಂದ್ರೆ ಆಕಿದು ಇವಾಗ ಒಂದು ಸ್ವಲ್ಪ 4 ಚರಿಗೆ ಬಿಸಿ ಬಿಸಿ ನೀರು ಮೈ ಮೇಲೆ ಹಾಕ್ಕೊಂಡ್ಲಂದ್ರೆ ಮೈ ಹಳವಾರು ಅನಿಸ್ತೈತಿ. ಆಮೇಲೆ ರಕ್ತ ಎಲ್ಲ ಹೋಗಿರ್ತೈತಲ್ಲ, ಮೈ ಎಲ್ಲ ವಾಸನೆ ಅನಿಸ್ತೈತೆ. ಸ್ನಾನ ಮಾಡಿಲ್ಲಂದ್ರೆ ಒಂದು ಸ್ವಲ್ಪ ಆಕಿಗೆ ಸಮಾಧಾನ ಅನಿಸ್ತೈತೆ, ನಿದ್ದೆ ಮಾಡ್ತಾಳೆ. ಅದಕ್ಕೆ ಕೇಳ್ತೀರಾ ಅತ್ಯಾರ? ಸರಿ ನೋವ, ಇವ್ರ ಅತ್ತಿ ಇಲ್ಲೇ ಹೊರಗಡೆ ನಿಂತಾಳ. ನಾನು ಆಕೆ ಹೋಗಿ ಡಾಕ್ಟರ್ ಹತ್ರ ಕೇಳ್ಕೊಂಬರ್ತೀವಿ ತಗೋ. ಸ್ನಾನಕ್ಕೆ ಇಲ್ಲಿ ಬಿಸಿನೀರಿಂದ ಏನಾರು ವ್ಯವಸ್ಥೆ ಐತಾನೆ ಏನಂತ ಕೇಳ್ಕೊಂಬರ್ತೀವಿ. ಆಕೆ ಹ್ಞೂ ಅಂತಂದ್ರೆ ಒಂದು 4 ಚರಿಗೆ ನೀರು ನೀನು ಹಾಕ್ಬಿಡು, ಬಿಸಿ ಬಿಸಿ ನೀರು ಹಾಕಿ. ಆಮೇಲೆ ಹಂಗೆ ನೀನು ಬಿಸಿ ಬಿಸಿ ನೀರು ಹಾಕಷ್ಟಿಗೆ ಸರಸ್ವತಿ ಸಜ್ಜಿಕ ತಂದುಬಿಡ್ತಾಳ, ಗಂಜಿ ತಂದುಬಿಡ್ತಾಳ. ಕುಡಿದು ಒಂದು ಸ್ವಲ್ಪ ಹೊತ್ತು ಮಕ್ಕೊಲಿ. ಹ್ಞೂ ರೀ ಅತ್ಯಾರ, ಅಷ್ಟು ಮಾಡಿದ್ರೆ ಆಕೈತಿ. ಆಕೆನೂ ಮತ್ತು ಹೊಟ್ಟಿಗೆ ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಸ್ನಾನಗೇನ ಮಾಡಿ ತಿಂತಾಳ. ಒಂದು ಸ್ವಲ್ಪ ಲಘುನ ಕೇಳ್ಕೊಂಬಂದುಬಿಡ್ರಿ. ಲಕ್ಷ್ಮಕ್ಕ, ನೀನು ಇಲ್ಲೇ ಇರು, ನಾನು ಹೋಗಿ ಸರಸ್ವತಿಗೆ ಫೋನ್ ಹಚ್ಚಿ ಬರ್ತೀನಿ. ಎಲ್ಲದಾರ ಏನು ಅಂತ ಕೇಳ್ತೀನಿ. ಮತ್ತು ಈಗ ಇಲ್ಲಿ ನೀರಿನ ವ್ಯವಸ್ಥೆ ಇದ್ದೇ ಇರ್ತೈತೆ ಅಂತ ಅನಿಸ್ತೈತಿ. ಆ ಕಡೆ ಬಾತ್ರೂಮ್ ಐತಲ್ಲ, ಅಲ್ಲಿ ಬಿಸಿನೀರು ಬರಾಕುಂತಾವೆ ಏನು, ನಾನು ನೋಡ್ಕೊಂಬ. ಅಂಬೋಕ ನೋಡ್ಬೇಕಾ ಅತ್ತಾಗ ಬಿಸಿನೀರು ಬರಾಕುಂತಾವೆ ಏನಂತಂದು? ಅಯ್ಯ, ಇಲ್ಲೇ ಐತೆ ನೋಡ ಬಾತ್ರೂಮ್, ನೋಡೇ ಇಲ್ಲ ನಾನು. ಹೋಗ್ಬರ್ತೀನಿ ತಡಿ, ನೋಡ್ತೀನಿ. ಅದವನ್ ಬೇಕಾ ಬಿಸಿನೀರು? ಯಾಕ ಬಿಸಿ ಬಿಸಿ ನೀರು ಬರಾಕುಂತಾವ ಬೇ? ಸರಿ, ಹಂಗಾರ ಅತ್ತಿಯಾರ ಹೊರಗಡೆ ಹೋಗಾರ ನೋಡು. ಇವ್ರ ಪಲ್ಲವಿಯರ ಅತ್ತಿಗೂ ಕೇಳು, ಬಟ್ಟೆ ಎಲ್ಲದಾವು ಪಲ್ಲವಿದು. ಆಕೆ ಯಾವುದೋ ಚೀಲ ತಂದ ಅಂತ ನೋಡು ಆಸ್ಪತ್ರೆಗೆ. ಕೇಳು, ಆ ಚೀಲದ ಒಂದು ಇಸ್ಕೊಂಬ. ಸ್ವಲ್ಪ ಬಿಸಿ ಬಿಸಿ ನೀರು ಮೈಗೆ ಹಾಕೋಣ. ಸರಸ್ವತಿ ಬರೋಷ್ಟಿಗೆ ಸ್ನಾನ ಆಕೈತಿ, ಗಂಜಿ ಕುಡಿದು ಮಕ್ಕೋತಾಳಕ್ಕೆ. ಹೋಗಿ ಲಗುನ. ಪಂಚವ, ನೀವು ಹೋಗಿ ಸರಸ್ವತಿಗೆ ಫೋನ್ ಹಚ್ಚು, ಎಲ್ಲದಾರ ಏನಂತ ಕೇಳು.
ಹಾಂ ಸರಿ ಬೇಕಾ